ಫೆಬ್ರವರಿ 4ರಂದು ಮ್ಯಾಮ್ಕೋಸ್ ಸಂಸ್ಥೆಯ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಸಹಕಾರ ಭಾರತಿ ಕಾರ್ಯಕರ್ತರ ತಂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದೆ. ತಂಡದ 19 ಜನ ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದು, ಚುನಾವಣೆಯಲ್ಲಿ ನಮಗೆ ಮತ ನೀಡಿ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಹಕಾರ ಸಂಘದ ಪ್ರಸನ್ನಕುಮಾರ್ ಮನವಿ ಮಾಡಿದರು. ಚುನಾವಣೆ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಈ ಮ್ಯಾಮ್ಕೋಸ್ 3 ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡಿದೆ. ಚಿಕ್ಕಮಗಳೂರು ಪೂರ್ಣ ಜಿಲ್ಲೆ, ಶಿವಮೊಗ್ಗ ಪೂರ್ಣ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಮತ್ತು ಹೊನ್ನಾಳಿ, ನ್ಯಾಮತಿ ಇದಿಷ್ಟು ಕ್ಷೇತ್ರಗಳನ್ನು ಒಳಗೊಂಡಂತೆ ಚುನಾವಣೆ ನಡೆಯುತ್ತೆ. ಸಹಕಾರ ಭಾರತಿ 2005ರಿಂದ ಈ ಮ್ಯಾಮ್ಕೋಸಿನ ಚುಕ್ಕಾಣಿಯನ್ನು ಹಿಡಿದು ಮ್ಯಾಮ್ಕೋಸಿನ ಮುನ್ನಡೆಗೆ ಅದು ಕಾರಣೀಭೂತವಾಗಿ ಕೆಲಸ ಮಾಡ್ತಾಯಿದೆ. 2005ರ ಚುನಾವಣೆಯಲ್ಲಿ ಆವಾಗ 17 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇತ್ತು. 17ರಲ್ಲಿ 15 ಕ್ಷೇತ್ರಕ್ಕೆ ಮ್ಯಾಮ್ಕೋಸ್ ಗೆಲುವನ್ನು ಸಾಧಿಸಿತ್ತು. ನಂತರದಲ್ಲಿ ಬದಲಾದ ಸನ್ನಿವೇಶದಲ್ಲಿ ಅದನ್ನು ಕಾಯ್ದೆ ಬದಲಾವಣೆ ನಂತರ 19 ಕ್ಷೇತ್ರಕ್ಕೆ ಅದು ವಿಸ್ತರಣೆ ಮಾಡಿದ್ರಿಂದ ಅಲ್ಲಿನಿಂದ ಇಲ್ಲಿಯ ತನಕ ಕೂಡ 19 ಕ್ಷೇತ್ರದಲ್ಲಿ ಸಹಕಾರ ಭಾರತಿ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಾ ಬರ್ತಾಯಿದೆ. ನಮ್ಮ ಸದಸ್ಯ ಬಾಂಧವರು ಸಹಕಾರ ಭಾರತಿಯನ್ನು ಓಲೈಸ್ತಾ ಮತ್ತು ಸಹಕಾರ ಭಾರತಿ ಜೊತೆಯಲ್ಲಿ ಅವರ ಕೆಲಸಗಳನ್ನು ಗುರುತಿಸ್ತಾ ಇದನ್ನು ನಡೆಸ್ತಾ ಬರ್ತಾಯಿದ್ದಾರೆ. ಸಹಕಾರ ಭಾರತಿ ಅನ್ನುವಂಥದ್ದು ಒಂದು ಸರ್ಕಾರೇತರ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ಸಂಘಟನೆ ಆಗಿದ್ದು 78ನೇ ಇಸ್ವಿಯಿಂದ ಸಹಕಾರ ಭಾರತಿ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾಯಿದೆ. ರಾಜ್ಯದಲ್ಲಿ ಸುಮಾರು 82ರ ದಶಕ ಇಸ್ವಿನಲ್ಲಿ ರಾಜ್ಯಕ್ಕೆ ಇದು ಪರಿಚಯಗೊಂಡು ಆ ನಂತರದಲ್ಲಿ ಕ್ಯಾಂಪ್ಕೋ, ಮ್ಯಾಮ್ಕೋಸ್, ನಮ್ಮ ಸೌಹಾರ್ದ ಫೆಡರೇಷನ್ನು ಇಂಥ ಅನೇಕ ಸಂಸ್ಥೆಗಳನ್ನು ಅದು ಒಳ್ಳೆಯ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನ ನಡೆಯನ್ನು ನಡೆಸ್ಕೊಂಡು ಬರ್ತಾಯಿದೆ. ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಸದಸ್ಯರ ಏಳಿಗೆಗೆ ಕೆಲಸ ಮಾಡುವಂಥ ಗುರಿ ನಮ್ಮ ಸಹಕಾರ ಭಾರತಿದಿದೆ. ಈ ಬಾರಿ ಪ್ಯಾಕ್ಸ್ಗಳಲ್ಲೂ ಕೂಡ ಅನೇಕ ಪ್ಯಾಕ್ಸ್ಗಳಲ್ಲಿ ಸಹಕಾರ ಭಾರತಿ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅನೇಕ ಕಡೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ತೆಗೆದುಕೊಂಡಿದ್ದು